ಜಯದೇವ ಹೃದಯ ರೋಗ ಸಂಸ್ಥೆಯಿಂದ ಸೇಡಂನಲ್ಲಿ ಜನವರಿ 8ರಂದು ಉಚಿತ ಹೃದಯ ತಪಾಸಣಾ ಶಿಬಿರ. ಜಯದೇವ ಹೃದಯ ರೋಗ ವಿಜ್ಞಾನ ಹಾಗೂ ಸಂಶೋಧನಾ ಸಂಸ್ಥೆ, ಪೂಜ್ಯ ಶ್ರೀ ಮಡಿವಾಳಯ್ಯ ಸ್ವಾಮಿ ಸ್ಮಾರಕ ಚಿರಾಯು ಆಸ್ಪತ್ರೆ ಸೇಡಂ, ಡಾಕ್ಟರ್ ಶರಣ್ಪ್ರಕಾಶ್ ಪಾಟೀಲ್ ಅಭಿಮಾನಿ ಬಳಗ ಸೇಡಂ ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಸಹಯೋಗದೊಂದಿಗೆ ಜನವರಿ 8ರಂದು ಕೊತ್ತಲ ಬಸವೇಶ್ವರ ದೇವಸ್ಥಾನದ ನಾಗೇಂದ್ರಪ್ಪ ಬಿ ಪಾಟೀಲ್ ಕಲ್ಯಾಣ ಮಂಟಪದಲ್ಲಿ ಬೆಳಗ್ಗೆ 10 ಸಂಜೆ 5 ಗಂಟೆಯವರೆಗೂ ಹಮ್ಮಿಕೊಳ್ಳಲಾಗಿದೆ ಎಂದು ಜಯದೇವ ಹೃದಯರೋಗ ಆಸ್ಪತ್ರೆಯ ವೈದ್ಯಕೀಯ ಆಡಳಿತಾಧಿಕಾರಿ ಡಾಕ್ಟರ್ ರುದ್ರಪ್ಪ ಗುಗವಾಡ್ ಅವರು ತಿಳಿಸಿದರು. ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನಮ್ಮ ಆಧುನಿಕ ಜೀವನ ಶೈಲಿ ಮತ್ತು ಆಹಾರ ಇತ್ತೀಚಿನ ದಿನಗಳಲ್ಲಿ ಹೆಚ್ಚುತ್ತಿರುವ ಹೃದಯಕ್ಕೆ ಸಂಬಂಧಿಸಿದಂತೆ ಕಾಯಿಲೆಗಳು ಹಾಗೂ ಹೃದ್ರೋಗದ ಬೇನೆ ಬಂದಾಗ ಯಾವೆಲ್ಲ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಎಂಬುದರ ಕುರಿತು ಜಾಗೃತಿಯನ್ನು ಮೂಡಿಸಿದರು. ಇನ್ನು ಶುಗರ್, ಇಸಿಜಿ, ಬ್ಲಡ್ ಚೆಕಪ್, 2D ಇಕೋ ಸೇರಿದಂತೆ ಇನ್ನಿತರ ಹೃದಯಕ್ಕೆ ಸಂಬಂಧಿಸಿದಂತೆ ತಪಾಸಣೆಗಳನ್ನು ಮಾಡಲಾಗುವುದು ಎಂದರು. ಉಚಿತ ಹೃದಯ ತಪಾಸಣೆ ಶಿಬಿರದಲ್ಲಿ ಶಿವಶಂಕರ ಮಠದ ಶಬ್ರ ಶಿವಶಂಕರ ಶಿವಾಚಾರ್ಯರು, ಹಾಲಪ್ಪಯ್ಯ ವಿರಕ್ತ ಮಠದ ಪೂಜ್ಯ ಶ್ರೀ ಮಣಿಪ್ರ ಪಂಚಾಕ್ಷರ ಮಹಾಸ್ವಾಮಿಗಳು, ಕೊತ್ತಲ ಬಸವೇಶ್ವರ ದೇವಸ್ಥಾನದ ಪೀಠಾಧಿಪತಿಗಳಾದ ಪೂಜ್ಯ ಶ್ರೀ ಡಾಕ್ಟರ್ ಸದಾಶಿವ ಮಹಾಸ್ವಾಮಿಗಳು ದಿವ್ಯ ಸಾನ್ನಿಧ್ಯದಲ್ಲಿ ವೈದ್ಯಕೀಯ ಶಿಕ್ಷಣ ಸಚಿವರಾದ ಡಾಕ್ಟರ್ ಶರಣ್ಪ್ರಕಾಶ್ ಪಾಟೀಲ್ ಉಡುಗಿ, ಬೆಂಗಳೂರಿನ ಜಯದೇವ ಆಸ್ಪತ್ರೆ ನಿರ್ದೇಶಕ ಡಾಕ್ಟರ್ ಬಿ ದಿನೇಶ್ ಕಲಬುರ್ಗಿ, ಜಯದೇವ ಹೃದಯ ರೋಗ ಆಸ್ಪತ್ರೆ ಆಡಳಿತಾಧಿಕಾರಿ ಡಾಕ್ಟರ್ ರುದ್ರಪ್ಪ ಗುಗ್ವಾಡ್, ಜಯದೇವದ ವೈದ್ಯಕೀಯ ಅಧೀಕ್ಷಕರಾದ ಡಾಕ್ಟರ್ ವೀರೇಶ್ ಪಾಟೀಲ್ ಅವರು ಸೇರಿದಂತೆ ಇನ್ನಿತರ ತಜ್ಞ ವೈದ್ಯರ ತಂಡ ಬರಲಿದ್ದು, ಸೇಡಂನ ಹೆಚ್ಚಿನ ಜನರು ಈ ಉಚಿತ ತಪಾಸಣೆಯಲ್ಲಿ ಭಾಗವಹಿಸಿ ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದು ಮನವಿ ಮಾಡಿದರು. ಶ್ರೀ ಜಯದೇವ ಹೃದಯ ವಿಜ್ಞಾನ ಹಾಗೂ ಸಂಶೋಧನಾ ಸಂಸ್ಥೆ ಕಲಬುರಗಿ ಶಾಖೆ ಈ ವತಿಯಿಂದ ಸೇಡಂ ನಗರದ ಅಥವಾ ತಾಲೂಕಿನ ಒಂದು ಉಚಿತ ಹೃದಯ ತಪಾಸಣೆ ಶಿಬಿರ ಈ ತಿಂಗಳ ಬರುವಂತ ರವಿವಾರ ಅಂದ್ರೆ 8 ತಾರೀಕು ಫೆಬ್ರವರಿ 8 ತಾರೀಕಿಗೆ ಇಲ್ಲಿ ಕೊತ್ತಲ ಬಸವೇಶ್ವರ ಸಂಸ್ಥೆಯ ಒಂದು ಮಠದಲ್ಲಿ ದೇವಸ್ಥಾನದಲ್ಲಿ ಆಗ್ತಾ ಇದೆ. ಅದಕ್ಕೆ ನಮ್ಮ ಉದ್ಘಾಟನೆ ಮಾಡಬಂದಂತ ಇಲ್ಲಿ ನಮ್ಮ ಮೆಡಿಕಲ್ ಎಜುಕೇಶನ್ ಮಿನಿಸ್ಟರ್ ಆದಂತ ಡಾಕ್ಟರ್ ಶರಣ್ಪ್ರಕಾಶ್ ಪಾಟೀಲ್ ಅವರು ಕೂಡ ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸಿ, ಅವರು ಕೂಡ ಡಾಕ್ಟರ್ ಇದ್ದು ಈ ಹೃದಯ ಸಂಬಂಧಿತ ಕಾಯಿಲೆಗಳ ಬಗ್ಗೆ ಕೂಡ ಸ್ವಲ್ಪ ಎಲ್ಲರಿಗೆ ಮಾಹಿತಿ ನೀಡೋ ಕೂಡ ಮಾಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ನಮ್ಮ ಈ ಶ್ರೀ ಜಯದೇವ ಹಾಸ್ಪಿಟಲ್ದ ಎಲ್ಲ ತಜ್ಞರು ಸುಮಾರು ಒಂದು 10 ಜನ ನಮ್ಮ ವೈದ್ಯಕೀಯ ತಂಡ ಈ ಒಂದು ಶಿಬಿರಕ್ಕೆ ಆಗಮಿಸಿದ್ದು, ಪ್ರತಿಯೊಂದು ಬಡ ಜನರಿಗೆ ತಿಳಿ ಹೇಳಿ ಅವರ ಏನೇ ಒಂದು ಸಮಸ್ಯೆ ಇದ್ದರೆ ಹೃದಯ ಸಂಬಂಧಿತ ಸಮಸ್ಯೆಗಳು ಕೂಡ ತಪಾಸಣೆ ಮಾಡಿ ಅವರಿಗೆ ಹೈಯರ್ ಇದ್ರೆ ನಮ್ಮಲ್ಲಿ ಕರಿತೀವಿ, ಅಥವಾ ಇಲ್ಲೇ ಇದ್ರೆ ಅಲ್ಲಿ ಒಂದು ನಮ್ಮ ಅವರಿಗೆ ಒಂದು ಉಚಿತವಾಗಿ BP ನೋಡೋದಾಯ್ತು, ಶುಗರ್ ಆಯ್ತು, ಆಮೇಲೆ ECG ಮತ್ತು ಇಕೋ ಇವೆಲ್ಲ ಒಂದು ನಮ್ಮ ತಜ್ಞರ ಒಂದು ಟೀಮ್ ಕೂಡ ನಮ್ಮಲ್ಲಿ ತಂಡ ಇರುತ್ತೆ. ಅದಕ್ಕಾಗಿ ಹೆಣ್ಮಕ್ಳು ಕೂಡ ಸಪರೇಟ್ ಆಗಿ ಅಥವಾ ಗಂಡಸ ಮಕ್ಕಳಿಗೆ ಕೂಡ ಸಪರೇಟ್ ಆಗಿ ಎಲ್ಲ ಒಂದು ಹೃದಯ ಸಂಬಂಧಿಸಿದಂತ ಕಾಯಿಲೆಗಳಿಗೆ ತಪಾಸಣೆ ಉಚಿತವಾಗಿ ಮಾಡಲಾಗುವುದು. ಮುಂದಿನ ದಿನಗಳಲ್ಲಿ ಯಾವ ತರ ಜೀವನನ್ನು ಮಾಡ್ಕೊಳ್ಬೇಕು, ಜೀವನದಲ್ಲಿ ಕಾಯಿಲೆ ಬರಲಾರದಂತ ಹೃದಯದ ಅಂತ ಆ ಒಂದು ನಿಟ್ಟಿನಲ್ಲಿ ಕೂಡ ನಮ್ಗೆ ಅವೇರ್ನೆಸ್ ಪ್ರೋಗ್ರಾಮ್ ಕೂಡ ಮಾಡ್ತಾ ಇದೀವಿ. ಮೊಬಲೈಸೇಷನ್ ಮಾಡ್ತೀವಿ, ಕೌನ್ಸಿಲಿಂಗ್ ಮಾಡ್ತೀವಿ, ಎಜುಕೇಟ್ ಮಾಡ್ತೀವಿ ಪ್ರತಿಯೊಂದು ಪೇಷಂಟ್ಗೆ. ಅದರ ಸಲುವಾಗಿ ಈ ಒಂದು ಶಿಬಿರದ ಪ್ರತಿಯೊಂದು ನಮ್ಮ ಹಳ್ಳಿಗೆ ಬಡ ಜನರಿಗೆ ಮುಟ್ಟಬೇಕು. ಈ ಒಂದು ಹೃದಯ ಸಂಬಂಧಿತ ಕಾಯಿಲೆಗಳಿಗೆ ಒಂದು ನಿಟ್ಟಿನಲ್ಲಿ ಈ ಒಂದು ಶಿಬಿರಕ್ಕೆ ಬಂದು ತಾವೆಲ್ಲರೂ ಅದಕ್ಕೆ ಬಂದು ಒಂದು ಯಶಸ್ವಿ ಮಾಡಬೇಕಾಗಿ ತಮ್ಮಲ್ಲಿ ಈ ಒಂದು ಇದರ್ಲಿಂತ ಒಂದು ಮೀಡಿಯಾದಿಂದ ನಾನು ತಮ್ಮಲ್ಲಿ ಎಲ್ಲರೂ ಕೇಳ್ಕೊಳ್ಳುತ್ತಿದ್ದೇನೆ. ಅದಕ್ಕಾಗಿ ನಮ್ಮ ಬಸವರಾಜ್ ಪಾಟೀಲ್ ಅವರಾಯ್ತು, ನಮ್ಮ ವಿಶ್ವನಾಥ್ ಪಾಟೀಲ್ ಅವರಿದ್ದಾರೆ, ನಮ್ಮ ಶರಣ್ ರೆಡ್ಡಿ ಸರ್ ಇದ್ದಾರೆ, ಆಮೇಲೆ ಮಹೇಶ್ ಪಾಟೀಲ್ ಇದ್ದಾರೆ. ಪ್ರತಿಯೊಂದು ಇಲ್ಲಿ ಸ್ಟ್ಯಾಂಡ್ ಪ್ರಕಾಶ್ ಅಭಿಮಾನಿಗಳ ಸಂಘ ಮತ್ತು ಕೊತ್ತಲ ಬಸವೇಶ್ವರದ ಎಲ್ಲಾ ನಮ್ಮ ಸ್ವಾಮಿದ ಗುರುಗಳು ಸದಾ ಎಲ್ಲ ಈ ಒಂದು ಬಹಳ ಇಂಟ್ರೆಸ್ಟ್ ತಗೊಂಡು
ಇಲ್ಲಿ ಜನರು ಬಹಳಷ್ಟೇ ಇಂಟ್ರೆಸ್ಟ್ ತಗೊಂಡು ಇಲ್ಲಿ ಒಂದು ಮಾಡ್ಬೇಕಪ್ಪ ಉಚಿತ ಶಿಬಿರ ಅಂತ ಕೇಳಿಕೊಂಡಿದ್ದಕ್ಕಾಗಿ ನಾವು ಒಂದು ವೈದ್ಯರ ತಂಡ ಇಲ್ಲಿ ಬಂದು ಮಾಡ್ತಾ ಇದ್ದೀವಿ. ಎಲ್ಲರ ಸಹಯೋಗ ನಮಗ ಬೇಕು. ಈ ಒಂದು ಶಿಬಿರಕ್ಕೆ ಯಶಸ್ವಿ ಆಗ್ಬೇಕಾದ್ರೆ ತಾವು ಒಂದು ಕಾರಣ ಆಗಿ ಒಂದು ಇದರ ಮುಖಾಂತರ ಎಲ್ಲರಿಗೆ ಮುಟ್ಟಬೇಕಂತ ನಾನು ಕೇಳಿಕೊಳ್ಳುತ್ತೇನೆ. ಫೆಬ್ರವರಿ 8 ತಾರೀಕಂದು ಜಯದೇವ ಹೃದಯರೋಗ ಹಾಸ್ಪಿಟಲ್ ಗುಲ್ಬರ್ಗ ಮತ್ತು ಸೇಡಮಿನ ಮಡಿವಾಳೇಶ್ವರ ಸ್ವಾಮಿ ಸ್ಮಾರಕ ಚಿರಾಯು ಹಾಸ್ಪಿಟಲ್ ಮತ್ತು ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಅಭಿಮಾನಿ ಬಳಗ ವತಿಯಿಂದ ಸೇಡಂನಲ್ಲಿ ಹೃದಯ ಸಂಬಂಧಿತ ಉಚಿತ ಶಿಬಿರವನ್ನು ಏರ್ಪಡಿಸ್ತಾ ಇದ್ದೀವಿ. ಅವತ್ತಿನ ದಿವಸ ಗುಲ್ಬರ್ಗದಿಂದ ಎಲ್ಲ ಹೃದಯಕ್ಕೆ ಸಂಬಂಧಪಟ್ಟಂತ ತಜ್ಞ ವೈದ್ಯರು ಒಂದು 10-12 ಜನ ಒಂದು ಪ್ಯಾನೆಲ್ ಬರ್ತಾ ಇದೆ. ಇವತ್ತಿನ ನಮ್ಮ ಜೀವನ ಶೈಲಿಯಲ್ಲಿ, ನಮ್ಮ ಊಟದಲ್ಲಿ ಅಲ್ಲಿ, ನಮ್ಮ ಎಕ್ಸರ್ಸೈಸ್ ಎಲ್ಲ ಸ್ವಲ್ಪ ಏರುಪೇರು ಆಗೋದಕ್ಕೆ ಸಾಕಷ್ಟು ಹೃದಯ ಕಾಯಿಲೆಗಳು ಜಾಸ್ತಿ ಆಗ್ತಾ ಇದಾವೆ. ಅದೊಂದು ಮಾಹಿತಿ ಕೊಡಲು ಮೊದಲೊಂದು ಸೆಷನ್ ಅಲ್ಲಿ ಅದ್ರ ಬಗ್ಗೆ ಒಂದು ಮಾಹಿತಿನೂ ಕೊಡ್ತಾರ. ಮತ್ತೆ ಆಮೇಲೆ ಉಚಿತ ತಪಾಸಣೆನೂ ಇರ್ತದ. ಅಲ್ಲಿ ನಮ್ಮ ಮೊದಲು BP ಶುಗರ್ ನೋಡ್ತಾರ, ಇಫ್ ನೆಸೆಸರಿ ಈ ECG ಮತ್ತು ಇಕೋನು ಮಾಡ್ತಾರ. ಹೆಚ್ಚಿನ ಯಾರಿಗಿನ ಜಾಸ್ತಿ ಇರ್ತಪ್ಪ ಅಂದ್ರೆ ಅಲ್ಲಿ ಗುಲ್ಬರ್ಗಕ್ಕೂ ರೆಫರ್ ಮಾಡ್ತಾರ. ಅದಕ್ಕೆ ನಮ್ಮ ತಾಲೂಕಿನ ಎಲ್ಲಾ ನನ್ಗೆ ಸಂಬಂಧ ಏನೂ ಇಲ್ಲಪ್ಪ ಅಂತಂದಿಲ್ಲ, ಒಂದ್ಸಲ ಟೆಸ್ಟ್ ಮಾಡಿಸ್ಕೋಬೇಕು. ಯಾಕಂದ್ರೆ ಯೂಶಲಿ 40 ಆದ್ಮೇಲೆ ಎಲ್ಲರೂ ತಪಾಸಣೆ ಮಾಡ್ಕೋಬೇಕಾಗ್ತದ. ಅದಕ್ಕೆ ತಾವು ಎಲ್ಲರೂ ಬಂದು ಉಚಿತವಾದ ಒಂದು ಶಿಬಿರದ, ಒಂದು ಒಳ್ಳೆಯ ಶಿಬಿರದ ಎಲ್ಲರೂ ಸೇರ್ಬೇಕು. ಮತ್ತು ನಮ್ಮ ಹಳ್ಳಿಗಳಲ್ಲಿ ಬೇರೆಯವರಿಗೆ ಎಲ್ಲಾನು ಒಂದು ಹೇಳಿ ಜಾಸ್ತಿ ಜನರು ಬಂದು ಈ ಶಿಬಿರದ ಲಾಭವನ್ನು ಪಡೆದುಕೊಳ್ಬೇಕು. ಮತ್ತೆ ಯಾಕಂದ್ರೆ ಇದು ನಮ್ಮ ಹೆಲ್ತಿನ ಸಲುವಾಗಿ ಎಲ್ಲರಿಗೂ ಸಹಕಾರ ನಾವು ಹೆಚ್ಚಿನ ಮಾಹಿತಿ ಕೊಡ್ಬೇಕು. ಅದರಲ್ಲಿ ನಿಮ್ಮ ಮಾಧ್ಯಮದವ್ರನ್ನು ಜಾಸ್ತಿ ಪಾತ್ರ ಇದೆ. ಅಲ್ಲಿ ಇರ್ತಕ್ಕಂಥ ಮತ್ತೆ ಅಭಿಮಾನಿ ಬಳಗದಿಂದ ವಾಲಂಟಿಯರ್ಸ್ನು ಮತ್ತೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮವನ್ನು ಎಲ್ಲರಿಗೆ ಅನುಕೂಲ ಮಾಡಿಕೊಡ್ಬೇಕಂತ ನಾನು. ಸುದ್ದಿಗೋಷ್ಠಿಯಲ್ಲಿ ಕೃಷಿ ಮಹಾಮಂಡಳಿಯ ರಾಜ್ಯ ಸದಸ್ಯರಾದ ಬಸವರಾಜ್ ಪಾಟೀಲ್ ಉಡ್ಗಿ, ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ವಿಶ್ವನಾಥ್ ಪಾಟೀಲ್ ಬೊಮ್ಮನಹಳ್ಳಿ, ಬಸವರಾಜ ರೇವುಗೊಂಡ, ವೀರೇಂದ್ರ ರುಧನೂರ್, ಮಹೇಶ್ ಪಾಟೀಲ್ ತರ್ನಹಳ್ಳಿ, ಸತೀಶ್ ಪೂಜಾರಿ, ಭೀಮು ಕೊಳ್ಳಿ ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ವೆಂಕಟಪ್ಪ ಕೆ ಸುಗಾಲ್, ಭಾರತ ವೈಭವ ನ್ಯೂಸ್, ಸೇಡಂ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.